ಇವತ್ತು ನಾನು ಹೇಳೋಕ್ಕೆ ಹೊರಟಿರೋ ವಿಚಾರ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಕುರಿತಂತೆ. ಸಿದ್ದರಾಮಯ್ಯನವರು 6-7 ದಿನದಿಂದ ಒಂದು ಸುದ್ದಿನ ಆಡ್ತಾ ಇದ್ದಾರೆ. ಮಾನ್ಯ ಪ್ರಧಾನಮಂತ್ರಿಯವರು ನನ್ನ 6 ಪತ್ರಗಳಿಗೂ ಯಾವುದೇ ಥರದ್ದು ಉತ್ತರ ಕೊಟ್ಟಿಲ್ಲ, ನನಗೆ ಸಂಪರ್ಕ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ಏನೇನೋ ಹೇಳಿಕೆ ಮಾಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿಯಲ್ಲಿ ಒಂದು ವಿನಂತಿ ಮಾಡ್ತೀನಿ. ನಿಮ್ಮ ಮಗನವರು ತುಂಬ ಹುಷಾರಿಲ್ಲದಾಗ, ಹಾಸ್ಪಿಟ್ಲಿಗೆ ದಾಖಲಾಗಿದ್ದಾಗ, ಹೊರ ರಾಷ್ಟ್ರದಲ್ಲಿದ್ದಾಗ ನೀವು ಕೂಡಲೇ ಸಂಪರ್ಕ ಮಾಡಿದ್ದು ಮೋದಿಯವ್ರನ್ನ, ತದನಂತರ ಸುಷ್ಮಾ ಸ್ವರಾಜ್ನ ಅವ್ರನ್ನ. ನಿಮ್ಮ ಮಗವರಿಲ್ಲ, ಈಗ ಪಾಪ ನೀವು ದುಃಖದ ಮಡುವಿನಲ್ಲಿದ್ದೀರಾ. ಪುತ್ರ ತೋಕಂ ನಿರಂತರಂ ಅಂತಾನೆ. ನಿಮ್ಮ ನೋವಲ್ಲಿ ನಾವು ಭಾಗಿಯಾಗ ಪ್ರಯತ್ನ ಮಾಡೋಣ. ಈಗ ಆ ವಿಚಾರ ಯಾಕೆ ಹೇಳುತ್ತಂದೆ ಅಂದರೆ, ನಿಮ್ಮ ಮಗ ಹುಷಾರಿಲ್ಲ, ನಿಮ್ಮ ಮಗ ತೊಂದರೆ ಸಿಕ್ಕಾಕೊಂಡ್ರು ಅಂದಾಗ ಪ್ರಧಾನಮಂತ್ರಿನ ಸಂಪರ್ಕ ಮಾಡಬೇಕು ಅನ್ನೋ ನೀವು, ಇಡೀ ಕರ್ನಾಟಕದ ಜನತೆ 6.5 ಕೋಟಿ ಜನ ನಿಮ್ಮನ್ನು ನಂಬಿ ಮತ ಹಾಕಿ ಆ ಜಾಗದಲ್ಲಿ ಕೂರಿಸಿದ್ದಾರೆ, CM ಪದವಿ ಕೊಟ್ಟಿದ್ದಾರೆ. ಅಂಥ ಒಂದು ಜನಗಳು ಕಷ್ಟಕ್ಕೆ ಸಿಲುಕಿದಾಗ ನೀವು ಪ್ರಧಾನಿಯವರನ್ನ ಫೋನ್ ಮುಖಾಂತರನೇ ಆಗಲಿ, ಮುಖತನ ಆಗಲಿ ಭೇಟಿ ಮಾಡೋ ಪ್ರಯತ್ನ ಯಾಕೆ ಮಾಡಲಿಲ್ಲ ಅಂತ ನನ್ನ ನೇರವಾದ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ಕೆಲವೊಂದು ಸ್ನೇಹಿತರುಗಳು, ಕೆಲವೊಂದು ಬುದ್ಧಿಜೀವಿಗಳು ಅಥವಾ ಕೆಲವೊಂದು ಲೆಫ್ಟ್ ಫ್ರಂಟ್ ಕಡೆ ಒಲವಿರೋರು ಪ್ರಧಾನಿಯವರು ಯಾಕೆ ಉತ್ತರ ಕೊಟ್ಟಿಲ್ಲ, ಪ್ರಧಾನಿ ಯಾಕೆ ಮಧ್ಯಪ್ರವೇಶ ಮಾಡಲಿಲ್ಲ ಅಂತ. ನಾನು ಯಾಕೆ ಸಿಟ್ ಮಾಡ್ಕೊಂತಿದ್ದೀನಿ ಅಂದರೆ ಸ್ನೇಹಿತರೆ, ಇವರು ಮಗನ ವಿಚಾರಕ್ಕೆ ಇವರು ನೇರ ಫೋನ್ ಸಂಪರ್ಕ ಮಾಡ್ಕೊಳ್ಳೋರು, ನಮ್ಮ ಕಾವೇರಿ ವಿಚಾರಕ್ಕೆ, ನಮ್ಮ ಮಹದಾಯಿ ವಿಚಾರಕ್ಕೆ ಯಾಕೆ ಸಂಪರ್ಕ ಮಾಡ್ತಾ ಇಲ್ಲ? ಸರ್ವಪಕ್ಷ ನಿಯೋಗ ಕರ್ಕೊಂಡ್ಬನ್ನಿ ಅಂತ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ, ಕರ್ಕೊಂಡು ಹೋಗೋಣ ಬನ್ನಿ ಅಂತ. ಅವರು ಪೂರ್ವೋಗ ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವ್ರನ್ನ ಎಲ್ಲರೂ ಕರ್ಕೊಂಡು ಸರ್ವಪಕ್ಷ ನಿಯೋಗ ಕರ್ಕೊಂಡು ದೆಹಲಿಗೆ ಹೋಗಿ ಕುಂತ್ಕೊಳ್ಳಿ ಸ್ವಾಮಿ, ಬೆಳಗಿನ ಸಂಜೆ ಯಾಕೆ ಬರಲ್ಲ ಪ್ರಧಾನಮಂತ್ರಿಗಳು ನೋಡೋಣ. ಅದನ್ನು ಮಾಡೋದು ಬಿಟ್ಟು ಈಗ ಒಂದು ಉದಾಹರಣೆ ಕೊಡ್ತೀನಿ. ನನಗೆ ಹುಷಾರಿಲ್ಲ ಅಂದ್ಕೊಳ್ಳಿ, ತುಂಬ ಸೀರಿಯಸ್ ಆಗಿ ಹಾಸ್ಪಿಟ್ಲಲ್ಲೇ ಟ್ರೀಟ್ಮೆಂಟ್ ಆಗಲೇಬೇಕು ಅಂದ್ಕೊಳ್ಳಿ. ಹಾಸ್ಪಿಟ್ಲು ನಮ್ಮ ಬಳಿಗೆ ಬರುತ್ತಾ, ನಾವು ಹಾಸ್ಪಿಟ್ಲ್ ಬಳಿಗೆ ಹೋಗ್ಬೇಕಾ? ನಾವು ತಾನೇ ಹಾಸ್ಪಿಟ್ಲ್ ಬಳಿಗೆ ಹೋಗ್ಬೇಕು, ನಮಗೆ ತಾನೇ ನ್ಯಾಯ ತಗಬೇಕಾಗಿರೋದು. ಹೋಗ್ಬೇಕ್ರಿ. 6.5 ಕೋಟಿ ಜನ ನಿಮ್ಮನ್ನು ನಂಬಿದ್ದಾರೆ. ಆ ನಂಬಿಕೆನ ಉಳಿಸ್ಕೊಳ್ಳಿ ರೇ. ಅಧಿಕಾರ ಇರುತ್ತೆ, ಹೋಗುತ್ತೆ, ಹೆಸರು ಶಾಶ್ವತ. ಬಂಗಾರಪ್ಪನವ್ರ ಹೆಸರು ನೋಡಿ, ಅವತ್ತು ದಿಟ್ಟ ಹೆಜ್ಜೆ ತೆಗೆದುಕೊಂಡಿದ್ದಕ್ಕೆ ಬಂಗಾರಪ್ಪನವ್ರು ಇವತ್ತಿಗೂ ನೆನೀತಾ ಇದ್ದಾರೆ ಜನ. ಸುಗ್ರೀಗಾವ್ನ ಓಡಿಸಿದ್ಕೆ ಇವತ್ತು ಜನ ನೆನೀತಾ ಇದ್ದಾರೆ ಅವ್ರನ್ನ. ಇವತ್ತು ಅವ್ರ ಫ್ಲೆಕ್ಸ್ಗಳು ಯಾವುದೇ ಪಕ್ಷದವ್ರು ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಅವ್ರ ಫ್ಲೆಕ್ಸ್ಗಳು ಹಿಡ್ಕೊಂಡು ಕುಣಿದಾಡಿದ್ರು. ಇಂಥ ಲೀಡ್ರು ನಮಗೆ ಬೇಕು ಅಂದರು. ಅಂಥ ಲೀಡ್ರು ನಾವು ಆಗ್ಬೇಕ್ರಿ. ಹುಟ್ಟು ಸಾವು ನಿಶ್ಚಿತ, ನಾವು ಬರ್ತೀವಿ, ಭೂಮಿಯಲ್ಲಿ ಹೋಗ್ತೀವಿ. ಮಾಡುವಂಥ ಒಳ್ಳೆ ಕೆಲಸಗಳು ಮಾತ್ರ ಶಾಶ್ವತ. ಜನಗಳನ್ನ ದಿಕ್ಕನ್ನು ತಪ್ಸಕ್ಕೆ ಹೋಗಬೇಡಿ. ಮೋದಿಯವ್ರ ಬೆಲೆ ಏನು ಅಂತ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ನನ್ನ ಭಾರತ ಮಾತೆಗೆಲ್ಲ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ನಮ್ಮ ಜನಗಳಿಗೆ ಮೆಂಕು ಬದಿ ಹೆಚ್ಚಕ್ಕೆ ಹೋದರೆ ಜನ ನಂಬಲಿಕ್ಕಿಲ್ಲ. ದಯವಿಟ್ಟು ಅರ್ಥ ಮಾಡಿಕೊಂಡು ಇನ್ನು ಮುನ್ನಾದರೂ ಯೋಚನೆ ಮಾಡಿ ಒಂದು ಹೆಜ್ಜೆಗಳು ನೀಡಿ. ನಿಮ್ಮನ್ನು ಜನ ನಂಬಿದ್ದಾರೆ. ನೀವು ಅಧಿಕಾರ ಇನ್ನೊಂದು ವರ್ಷ ಇರುತ್ತೆ, ಹೋಗೋದು ಗ್ಯಾರಂಟಿ. ಇರೋ ತನಕ ಒಳ್ಳೆ ಕೆಲಸ ಮಾಡಿ, ಜನಪರವಾದ ಕೆಲಸ. ಕಾವೇರಿ ವಿಚಾರದಲ್ಲಿ, ಮಹದಾಯಿ ವಿಚಾರದಲ್ಲಿ ದಯವಿಟ್ಟು ನ್ಯಾಯ ಒದಗಿಸುವಂಥ ಪ್ರಯತ್ನ ಮಾಡಿ. ಸರ್ವಪಕ್ಷ ನಿಯೋಗ ತಗೊಂಡೋಗಿ ಮಾತಾಡಿಸಿ. ಮಹದಾಯಿ ವಿಚಾರ, ಕುಡಿಯುವಂಥ ವಿಚಾರ, ಕುಡಿಯೋ ನೀರಿನ ವಿಚಾರ, ದಯವಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಏನಾರು ತಲೆ ಕೆಡಿಸ್ಕೊಳ್ಳಿ, ಹೋಮ್ವರ್ಕ್ ಮಾಡಿ. ಜೈಲಲ್ಲಿದ್ದವರು ಮುಂದೆ 2017 ಇಸ್ವಿಗೆ ನೀರು ಬೇಕು ಅಂದರೆ ಇವತ್ತಿಂದ ಹೋಮ್ವರ್ಕ್ ಮಾಡ್ತಾರೆ. ನೀವುಗಳು ನಾವುಗಳು ಎಲ್ಲ ಸೇರಿ ಹೋಮ್ವರ್ಕ್ ಮಾಡೋರು. ನಮ್ಗೆ ಯಾಕೆ 2017 ನೀರು ಕೈ ತಪ್ಪೋಗೋದು ಮುಂದೊಂದು ದಿನಗಳಲ್ಲಿ ನೋಡೋಣ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒಂದು ಸಂದೇಶ ಹೋಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.